ಸರ್ಕಾರದ ವಿರುದ್ಧ ಕಿಡಿಕಾರೋದನ್ನ ಬಿಜೆಪಿ ನಾಯಕರು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ ಸಿಟಿ ರವಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿಯನ್ನ 31 ವರ್ಷದ ಹಳೆಯ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಕೋರ್ಟ್ ತೀರ್ಮಾನದ ಬಳಿಕ ಅಪರಾಧಿ ಅನ್ನೋ ಅಧಿಕಾರ ಯಾರೂ ಕೊಟ್ಟಿಲ್ಲ. ಕಾಂಗ್ರೆಸ್ನದ್ದು ಹಿಂದೂ ವಿರೋಧಿ, ರಾಮ ವಿರೋಧಿ DNA ಅಂತೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ತಮ್ಮ ಮಾತನ್ನ ಸಮರ್ಥನೆ ಮಾಡಿಕೊಳ್ಳೋಕೆ ಸುಳ್ಳು ಸುದ್ದಿಯನ್ನ ಕೂಡ ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ನಮ್ಮನೆ ದೇವರು ಎಂಬ ಮಾತು ಇವರಿಗೆ ಸೂಕ್ತವಾಗುತ್ತೆ ಅನ್ನೋದು ಸಿಟಿ ರವಿ ಅವರ ಮಾತು. ಪ್ರತಿಭಟನೆಯ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಸಿಟಿ ರವಿ ಅವರು ನಿನ್ನೆ ಏಕಾಂಗಿಯಾಗಿ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ಮುಂದುವರೆದ ಭಾಗವಾಗಿ ಅಂಜನಾದ್ರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೀತಿಗಳ ವಿರುದ್ಧ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಲ್ಲೂ ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡುವಂತಹ ಹೋರಾಟವನ್ನ ಹತ್ತಿಕ್ಕೋ ಕೆಲಸವನ್ನ, ಟಾರ್ಗೆಟ್ ಮಾಡೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನೋದು ಇವರ ಆರೋಪ. ಕರ ಸೇವಕ ಶ್ರೀಕಾಂತ್ ಪೂಜಾರಿಯನ್ನು ಈಗಾಗಲೇ ಬಂಧಿಸಿದ್ದಾರೆ. ಆದರೆ ಅವ್ರಿಗೆ 16 ಕೇಸ್ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಸಿಎಂ ಆಗಿರ್ಬೋದು, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಸಹ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಮೇಲೆ 16 ಕೇಸ್ನಲ್ಲಿ ಒಂದೇ ಕೇಸ್ ಇದೆ, ಅದು ಹೋರಾಟ ಮಾಡಿದ ಕೇಸ್ ಇದೆ. ಈಗ 31 ವರ್ಷದ ಹಿಂದೆ ಆಗಿರೋ ಕೇಸನ್ನು ಇವತ್ತು ಅವರು ಬಂಧಿಸಿದ್ದಾರೆ. ಕೇಳೋಣ ಬನ್ನಿ ನಮ್ಮ ಜೊತೆ ಮಾಜಿ ಸಚಿವರಂತ ಸಿಡಿ ಸರ್. ಈಗ ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಎಲ್ಲೇ ಒಂದು ಕಡೆ ರಾಜ್ಯಕ್ಕೆ ಅಂದ್ರೆ ರಾಜ್ಯ ಜನರಿಗೆ ಮಂಕು ಬುದ್ಧಿ ಹೆಚ್ಚುವಂತ ಕೆಲಸ ಮಾಡ್ತಿದೆ ಏನು ಸರ್? ನೋಡಿ, ಶ್ರೀಕಾಂತ್ ಪೂಜಾರಿ ಅವರನ್ನ 31 ವರ್ಷದ ಹಳೆ ಪ್ರಕರಣದ ಮೇಲೆ ಬಂಧಿಸಿರೋದು. ಹಿಂದೆ ಹಲವು ಕೇಸ್ಗಳನ್ನು ಅವ್ರ ಮೇಲೆ ಹಾಕಿದ್ದಾರೆ. ಅವೆಲ್ಲ ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದ್ದಾವೆ. ನ್ಯಾಯಾಲಯ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಇವರು ಅಪರಾಧಿ ಅಂತ ಹೇಳುವಂಥ ಅಧಿಕಾರ ಸಂವಿಧಾನಾತ್ಮಕವಾಗಿ ಇವರು ಯಾರಿಗೂ ಕೊಟ್ಟಿಲ್ಲ. ನಂಬರ್ 1. ಅವ್ರನ್ನ ರೌಡಿ ಲಿಸ್ಟಲ್ಲಿ ಇದ್ದದ್ದನ್ನು ಕೂಡ ಹಿಂದಿನ ಅವಧಿನಲ್ಲೇ ರೌಡಿ ಲಿಸ್ಟಿಂದ ತೆಗೆದುಹಾಕಿದ್ದಾರೆ. ಹಾಗಿದ್ದ ಮೇಲೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗದ ಬಂಧನಕ್ಕೆ ಒಳಪಡಿಸಿರೋದು ಅದು 31 ವರ್ಷದ ಹಿಂದಿನ ಹಳೆಯ ಪ್ರಕರಣದ ಮೇಲೆ ಮತ್ತು ಕಂಪ್ಲೀಟ್ ಕ್ಲೋಸ್ ಆಗಿದ್ದಂಥ ಪ್ರಕರಣದ ಮೇಲೆ ಕೆದಕಿ ಈಗ ಹಾಕಿರೋದು ದುರುದ್ದೇಶಪೂರ್ವಕವಾಗಿ. ನಾನು ಮುಂಚೆನೇ ಹೇಳಿದ್ದೀನಿ, ಈ ಸರ್ಕಾರದ DNA ರಾಮ ವಿರೋಧಿ DNA, ಹಿಂದೂ ವಿರೋಧಿ DNA. ಅದಕ್ಕಾಗಿ ಹೇಳ್ತಾರೆ. ಮತ್ತು ತಮ್ಮ ಮಾತನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇವರು ಸುಳ್ಳಾಗಿ ಸುದ್ದಿಯನ್ನು ಹಬ್ಬಿಸ್ತಾರೆ. ಕಾಂಗ್ರೆಸ್ಸಿಗರಿಗೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು ಅನ್ನುವಂಥ ದಾಸವಾಣಿ ಕರೆಕ್ಟಾಗಿ ಅವರಿಗೆ ಸೂಟ್ ಆಗುತ್ತೆ. 31 ಕೇಸ್ ಇದೆಯಾ, 300 ಕೇಸ್ ಇದೆಯಾ? ಈಗ ಅರೆಸ್ಟ್ ಮಾಡಿರೋದು ಯಾವ ಕೇಸ್ ಮೇಲೆ? ಈಗ ಎಲ್ಲ ಕೇಸ್ಗಳು ಖುಲಾಸೆ ಆಗಿದ್ದಾವೆ. ಈಗ ಅರೆಸ್ಟ್ ಮಾಡಿರೋದು 1992ರ ಮೊಕದ್ದಮೆಯನ್ನು ಆಧಾರವಾಗಿಟ್ಕೊಂಡು. ಏನು ಹೇಳಕ್ಕೆ ಬಯಸ್ತಾರೆ ಸರ್? ಎಲ್ಲೇ ಒಂದು ಕಡೆ ಇವರು ಹಿಂದೂ ವಿರೋಧಿಗಳಿದ್ದಾರೆ, ರಾಮ ವಿರೋಧಿಗಳಿದ್ದಾರೆ. ಇದೇ ಅಂದರೆ ಮಾಜಿ ಸಚಿವರ ಅಂತ ಸಿಟಿ ರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಖಂಡಗತಿ ಪಬ್ಲಿಕ್ ಟಿವಿ ಕೊಪ್ಪಳ.